ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಬಗಿನಗೆರೆ ಗ್ರಾಮದಲ್ಲಿ ರೋಟರಿ ಉಳ್ಳಾಣ ಸಹಯೋಗದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ ವತಿಯಿಂದ ಮಂಜುಳಾರವರಿಗೆ ಮನೆಯನ್ನು ನಿರ್ಮಿಸಿ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಎಲ್ಲ ಸದಸ್ಯರುಗಳು ಹಾಜರಿದ್ದರು. ಕನ್ನಡ ನಾಡಿನ ಶ್ರೇಷ್ಠ ಧರ್ಮ ಭೂಮಿ ಮಾಗಡಿ ಸೀಮೆಯನ್ನಾಳಿದಂಥ ಧರ್ಮಪ್ರಭು ನಾಡೊಡೆಯ ಗೌಡ ಕುಲಭೂಷಣ ಕೆಂಪೇಗೌಡರಂತಹ ನಾಡಾಡಿಯನ್ನು ನಾಡಿಗೆ ನೀಡಿದಂಥ ಸ್ಥಳ ಈ ತಾಲೂಕಿನ ತಿಪ್ಸಂದ್ರ ಹೋಬಳಿ ಬಗಿನಗೆರೆ ಗ್ರಾಮದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ವಸತಿ ರಹಿತರಿಗೆ ಒಂದು ನಿವೇಶನವನ್ನು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ರೋಟರಿ ಜಿಲ್ಲಾ 3191 ಸಂಸ್ಥೆ ವತಿಯಿಂದ ಗೃಹ ಪ್ರವೇಶ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಶ್ರೀಕಾಂತ್ ಸರ್, ಮೇಡಮ್, ಪ್ರಭಾಕರ್ ಮತ್ತು ವಿನೋದ್ ಇವರೆಲ್ಲರೂ ಇದ್ದಾರೆ. ಮತ್ತು ಮನೆಯ ಪಾಲಕರಾದಂಥ ಮಂಜುಳಾ ಅವರವರು ವಿಕಲಚೇತನರು, ಅವ್ರ ತಾಯಿ ಇದ್ದಾರೆ. ಸರ್, ಶ್ರೀಕಾಂತ್ ಸರ್, ತಾವು ಮಾತಾಡಿ ಸರ್. ಹೇಗೆ ನಿಮಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು? ನಮಸ್ಕಾರ. ನಾವು ರೋಟರಿ ಉಳ್ಳಾಳಿಯಿಂದ 2023-24ರಲ್ಲಿ ಕಾಮಧೇನು ಯೋಜನೆಯಡಿ 5 ಜನ ಮಹಿಳೆಯರಿಗೆ ಹಸು ಕೊಟ್ಟಿದ್ವಿ ನಮ್ಮ ಕ್ಲಬ್ಬಿಂದ. ಅದರಲ್ಲಿ ಇವರು ಮೊದಲ ಫಲಾನುಭವಿಗಳು. ಆ ಮನೆಗೆ ಬಂದಾಗ ನಮಗೆ ತುಂಬ ಇದಾಗಿತ್ತು, ಪಾಳು ಬಿದ್ದ ಥರ ಇತ್ತು. ಅವಾಗ ಇನ್ನೂ ಸ್ವಲ್ಪ ವಾಸ ಮಾಡೋ ಯೋಗ್ಯತೆ ಇತ್ತು. ಬಟ್ ಮಳೆ ಬಂದರೆ ತುಂಬ ಸೋರ್ತಾ ಇತ್ತು. ಅವಾಗ ಮೇಡಮು ನಿಮ್ಗೊಂದು ಮನೆ ನಾವು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಲ್ಮೋಸ್ಟ್ 2 ವರ್ಷ ಆಯಿತು, ಮೇ 24ರಿಂದ. ಅವಾಗಿಂದ ಪ್ರಯತ್ನ ಮಾಡಿ ಈ ವರ್ಷದ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಆರ್ಕಿಟೆಕ್ಟ್, ಅವ್ರಿಗೊಂದು ಹೇಳಿದ್ದಕ್ಕೆ ಆಯಿತು ಮಾಡೋಣ ಅಂತ ಹೇಳಿದ್ರು. ಸೊ ಎಲ್ಲ ರೋಟರಿಯವರು ಸೇರಿಕೊಂಡು ಹಣ ಸಹ ಒಂದುಗೂಡಿಸಿ ಒಂದು ಸಣ್ಣದಾದ ಚಿಕ್ಕದಾದ ಚೊಕ್ಕದಾದ ಮನೆಯನ್ನು ಕಟ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿ ಬಹುಶಃ ಒಂದು 25-30 ದಿನಗಳ ಕೆಳಗೆ ಶುರುವಾದ ಈ ಮನೆ ಭಾಳ ಸತತ ಕಾರ್ಯದಿಂದ ಭಾಳ ವೇಗವಾಗಿ ನಡ್ಕೊಂಡಿದೆ. ಅದಕ್ಕೆ ನಮ್ಮ ಮಾಗಡಿ ರೋಟರಿಯ ಪ್ರಭಾಕರ್ ಅವರು 7 ಸ್ಟಾರ್ ರೋಟೇರಿಯನ್ ಅಂತ ಅವ್ರ ಹೆಸರು. ಅವರ ಪ್ರಯತ್ನದಿಂದಾಗಿ ಬಹುಶಃ ಲಕ್ಷ್ಮಮ್ಮ ಅವ್ರ ಮಗನೂ ಅಷ್ಟು ಕಷ್ಟಪಟ್ಟಿರಲಿಲ್ಲ ಈ ಮನೆ ಇದು ಮಾಡಲಿಕ್ಕೆ. ಅಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರ ಮಗನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು, ನನ್ನ ಮನೆ ಕಟ್ಟುವಾಗಲೂ ಇಷ್ಟು ನಾನು ಕಷ್ಟಪಟ್ಟಿರಲಿಲ್ಲ ಅಂತ. ಅದು ಮಾಡಿ ಸತತವಾಗಿ ಇದನ್ನು ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಇವತ್ತೊಂದು ಅದಕ್ಕೆ ಬಂದಿದೆ. ಅದು ನಮಗೆಲ್ಲ ಒಂದು ಖುಷಿ ಕೊಡ್ತಾ ಇದೆ. 2 ವರ್ಷ ಆದರೂ ಒಂದು ಕಾರ್ಯ ನೆರವೇರ್ತಲ್ಲ ಅನ್ನೋ ಒಂದು ಖುಷಿ ನಮಗಿದೆ. ಧನ್ಯವಾದ. ಇಂಥ ಲಕ್ಷ್ಮಮ್ಮ ಕುಟುಂಬಕ್ಕೆ ಮನೆಯನ್ನು ಕಟ್ಟಿಕೊಡುವಲ್ಲಿ ಶ್ರಮಿಸಿದಂಥ ಉಳ್ಳಾಳು ರೋಟರಿ ಸಂಸ್ಥೆಯವರು, ಮಾಗಡಿ ರೋಟರಿ ಸೆಂಟ್ರಲ್ನವರು ಎಲ್ಲರೂ ಕೂಡ ಇವತ್ತು ಗೃಹ ಪ್ರವೇಶ ಮಾಡೋದಕ್ಕೆ ಆರಂಭಿಸ್ಕೊಂಡಿದ್ದಾರೆ. ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮೇಡಮ್, ತಾವು ಒಬ್ಬ ಹೆಣ್ಣು ಮಗಳಾಗಿ, ಹೆಣ್ಮಕ್ಳು ಯಾವಾಗಲೂ 2 ಮನೆಯ ನಂದಾದೀಪ ಅಂತಾರೆ. ಶ್ರೀಕಾಂತ್ ಹೇಳಿದಾಗೆ ಇಲ್ಲಿ ಕಾಮಧೇನು ಕೊಟ್ಟಾಗ ಅವರ ಮನೆಗೆ ಬಂದ್ವಿ. ಅದನ್ನ ನೋಡಿದಾಗ ಅನಿಸ್ತು, ತುಂಬಾ ಶಿಥಿಲವಾಗಿತ್ತು ಮನೆ. ಅವಾಗ ಯಾಕೆ ಇವ್ರಿಗೊಂದು ಮನೆ ಕಟ್ಕೊಡ್ದು ಅಂತ ಹೇಳಿ ಹೇಳಿ ಹೋಗಿದ್ವಿ. ಆಮೇಲೆ ಅದೇ ಫೋಟೋ ಮತ್ತೆ ವಿಡಿಯೋನ ನಾನು ನಮ್ಮ ಮೀಡಿಯಾದ ಶ್ರೀಧರ್ ಸರಿಗೆ ಕಳಿಸ್ಬಿಟ್ಟು ಕೇಳ್ಕೊಂಡೆ. ನನ್ನ ಕೈಯಲ್ಲಾಗಿದ್ದು ನಾನು ಹಾಕ್ತೀನಿ ಸರ್, ಇನ್ನು ಮಿಕ್ಕಿದ್ದು ದುಡ್ಡು ಹಾಕಿ ಅಜ್ಜಿಗೆ ಒಂದು ಮನೆ ಕಟ್ಕೊಡ್ಬೋದಾ, ಅವ್ರ ಮಗಳೂ ಇರಬೇಕಲ್ಲೇ. ಸೊ ಅವಳಿಗೂ ಒಂದು ಮಾರ್ಗದರ್ಶನ ಎಲ್ಲ ಇದಾಗತ್ತೆ, ಮತ್ತೆ ಆರಾಮಾಗಿರ್ತಾರೆ. ಮಳೆ ಬಂದ್ರೆ ಗೋಡೆ ಕುಸಿಯೋ ಸ್ಥಿತಿಲಿತ್ತು. ನಾನು ಶ್ರೀಕಾಂತಿಗೂ ಎಷ್ಟೋ ಸತಿ ಹೇಳ್ತಾ ಇದ್ದೆ, ಕುಸ್ತೋದ್ರೆ ಮತ್ತೆ ಏನ್ ಮಾಡ್ತಾರೆ ಅಂತ. ಸೊ ಅದೊಂದು
ಇದರಿಂದ ನಾವು ಇದು ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಅದನ್ನ ನಮ್ಮ DG ಶ್ರೀಧರ್ ಅವರಿಗೆ ತಿಳಿಸ್ದೆ, ವಿಡಿಯೋ ಕಳಿಸ್ದೆ. ಅವ್ರೂ ಹ್ಞೂ ಅಂತ ಒಪ್ಕೊಂಡು ನಮ್ಗೆ ವರ್ಡ್ಗಳೇ ಇಲ್ಲ, ಮಾತುಗಳೇ ಇಲ್ಲ. ಪ್ರಭಾಕರ್ ಸರ್, ವಿನೋದ್ ಸರ್ ಮತ್ತೆ ಮಾಗಡಿ ಟೀಮ್ ಅವರು ಇದಕ್ಕೆ ತುಂಬಾನೇ ಬೆಂಬಲ ಕೊಟ್ರು. ಅವ್ರು ಇಲ್ದಲೇ ಇದ್ರೆ ನಾವು ನಿಜವಾಗ್ಲೂ ಒಂದ್ ಸ್ವಲ್ಪ ಗೋಡೆನೂ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಅವರು 20-25 ದಿವಸದಲ್ಲಿ ಪೂರ್ತಿ ಮುಗಿಸ್ಕೊಟ್ರು. ಯಾಕೆಂದ್ರೆ ಇನ್ನೊಂದ್ 2 ದಿವಸದಲ್ಲಿ ಈ ವರ್ಷ ಮುಗಿಯುತ್ತೆ. ಸೊ ಅದರಲ್ಲಿ ಒಂದು ಇನಾಗ್ರೇಷನ್ ಮಾಡ್ಬೇಕು ಅಂತ ನಾವು DG ಹೇಳಿದ್ವಿ. ಸೊ ಅದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಇದೊಂದು ಸಣ್ಣ ಪುಟ್ಟ ಮನೆನೇ, ಬಟ್ ಅವರಿಗೆ ಒಂದು ಆಶ್ರಯ ಕೊಡ್ಲಿ ಅಂತ. ಉಚಿತವಾಗಿ ಹಸು ಕೊಟ್ಟಿದ್ದು ಮೊದಲ ಬಾರಿಗೆ ನೋಡಿದ್ದು ರೋಟರಿ ಸಂಸ್ಥೆಯಿಂದ. ಸೊ ರೋಟರಿ ಮಾಗಡಿ ಸೆಂಟ್ರಲ್ ಪ್ರಮುಖ ರೂವಾರಿಗಳು ಅವ್ರ ತಂಡ ಇದೆ, ಪ್ರಭಾಕರ್ ಅವರು. ಸರ್, ಈ ಲಕ್ಷ್ಮಮ್ಮ ಮತ್ತು ಮಗಳು ಮಂಜುಳಾ ಅವರಿಗೆ ಮನೆ ಕಟ್ಟಿಕೊಡುವಲ್ಲಿ ನೀವು ಅನುಭವಿಸಿದಂಥ ಸಂತೋಷ ಮತ್ತು ಸಂಕಟ ಎರಡನ್ನು ಹಂಚಿಕೊಳ್ಳಿ ಸರ್. ಸಂತೋಷ ಆಗುತ್ತೆ ಸರ್. ಖಂಡಿತ ಆ ಥರ ಆ ದಾರಿಲಿ ಹೋದರೆ ಯಾವುದೇ ಕೆಲಸಗಳಾಗಲ್ಲ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಇದಾಗಿ ತಗೊಂಡಿಲ್ಲ. ಏನು ಸಂಕಟ ಅಂತೂ ಹಂಗಿಲ್ಲ. ಇಷ್ಟಪಟ್ಟು ಮಾಡಿದ್ದೀವಿ, ಕಷ್ಟಪಟ್ಟು ಈ ಕೆಲಸನ ಇಷ್ಟಪಟ್ಟು ಮಾಡಿದ್ದೀವಿ. ಯಾಕೆ ಅಂದರೆ ನಮಗೆ ಆ್ಯಕ್ಚುಲಿ ಫಸ್ಟು ಮಾರೇಗೌಡರು ಈ ಥರ ಒಂದು ಫಲಾನುಭವಿ ಕೇಳಿದಾಗ ಅವ್ರ ಕಣ್ಣಿಂದ ನಮಗೆ ಇನ್ಪುಟ್ ಸಿಕ್ಕಿತ್ತು. ನಾನು ರೋಟ್ರಿ ಉಲ್ಲಾಳ್ಗೆ ನಾನು ರೆಫರ್ ಮಾಡಿದ್ದೆ. ನೀವೆಲ್ಲ ಬಂದಾಗ ಆ ಒಂದು ಕ್ಷಣದಲ್ಲಿ ಹೇಳಿದ ಮಾತು ನೀವು, ಇವ್ರಿಗೊಂದು ಏನಾದರೂ ಮಾಡಿ ಸೂರು ಕಟ್ಕೊಳ್ಳೋಣ ಅನ್ನೋದು ಇವ್ರ ಮನಸ್ಸಲ್ಲಿ ಇತ್ತು. ಈ ಒಂದು ತಾಯಿ ಹೃದಯ ಇವ್ರದ್ದೊಂದು ಸ್ವಲ್ಪ ಅದು ಫೀಲ್ ಆಗ್ತಿತ್ತು ನನಗೆ. ಬಟ್ ಅದು ಚಟ್ಪಡ್ತಾ ಇದ್ರು ಅವರು. 1 ವರ್ಷ ಕಳೀತು, ಆಗಲಿಲ್ಲ, ಏನು ಮಾಡೋದು ಅನ್ನೋದು. ಯಾವುದೋ ಒಂದು ಗಳಿಗೆಯಲ್ಲಿ ನಮ್ಮ DG ಅದಕ್ಕೆ ಒಂದು ಶುಭ ಮುಹೂರ್ತ ಇಟ್ಟು, ಬಟ್ ನಮ್ಮದು ಟೈಮ್ ಬೀಯಿಂಗ್ ದುಡ್ಡಿದೆ, ಎಲ್ಲ ಇದೆ, ಬಟ್ ನಮಗೆ ಆ ಒಂದು ಟೈಮಲ್ಲೇ ಮುಗಿಬೇಕು ಅನ್ನೋ ಸವಾಲಿತ್ತು ಅದು ಆ್ಯಕ್ಚುಲಿ. ಆದರೆ ಇದು 15 ದಿನದಲ್ಲಿ ನಾವು ಆ್ಯಕ್ಚುಲಿ ಪರಿಪೂರ್ಣವಾಗಿ ಮುಗಿಸಿದ್ದೀವಿ. ಬೇಸ್ಮೆಂಟ್ ಆಗಿತ್ತು. 15 ದಿನದಲ್ಲಿ ಈ ಕೆಲಸ, ಈ ಒಂದು ಮನೆನ ಅಚ್ಚುಕಟ್ಟಾಗಿ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಮಾಡಿದ್ವಿ. ಈ ಒಂದು ಕೆಳಗಡೆ ನಮಗೆ ಸಂಪಿಂದ ಹಿಡಿದು ಮೇಲೆ ಟ್ಯಾಂಕ್ವರೆಗೂ ಎಲ್ಲ, ಮತ್ತು ಫ್ಯಾನಿಂದ ಹಿಡಿದು ಗೀದರ್ವರೆಗೂ ಪರಿಪೂರ್ಣವಾಗಿ ಅವ್ರೇನೂ ಅದಕ್ಕೆ ಇನ್ವೆಸ್ಟ್ ಮಾಡಬಾರ್ದು. ನಾಳೆಯಿಂದ ಒಂದು ಮಂಚ ಹಾಕ್ಕೊಡ್ತೀವಿ, ಅಜ್ಜಿ ಆರಾಮಾಗಿ ಹೋಗಿ ಅಲ್ಲಿ ಮಲ್ಕೊಬೇಕು. ಸೊ ಅದು ನಮ್ಮ ಕನಸು ಅಷ್ಟೇ. ಬಟ್ ಅವರಿಂದನೂ ನಾವು ಮಾಡಿಕೊಟ್ಟದ್ದು ದೊಡ್ಡದಲ್ಲ, ಆ ಮಾಡಿಕೊಡೋ ಅವಕಾಶ ಅವರಿಂದ ನಮ್ಗೆ ಸಿಗ್ತಲ್ಲ. ಅದು ಆ ಅಜ್ಜಿ ನೋಡಿದಾಗ ಏನೋ ಒಂಥರ ಇವ್ರಿಗೇನು ಅನಿಸಿದೋ ಅದು ನಾನು ಪೂರಕವಾಗಿ ನನಗೂ ಅದು ಅನುಭವಿಸ್ತಾ ಇದೆ. ನನಗೂ ಇವತ್ತು ಖುಷಿ ಇದೆ. ಇನ್ ಟೈಮಲ್ಲಿ ನಮ್ಮ DG ಒಂದು ಮಾತಂದರು, 18ಕ್ಕೂ ನಾನು ಶ್ರೀಕಾಂತ್ ಸರ್ಗೆ ಹೇಳಿದೆ, ಸರ್ ಆಗಲ್ಲ ಇದು, ನಾವೇನೋ ನಿಮ್ಗೆ ಹೇಳ್ಬಿಟ್ಟು ಮಾಡಿಬಿಟ್ವಿ, ಇದಾಗಲ್ಲ, DG ಜೊತೆ ನಾವು ಕಾನ್ಕಾಲ್ ತಗೊಂಡು ಮಾತಾಡ್ಬಿಟ್ಟು ಮುಂದಕ್ಕೆ ಮಾಡ್ಕೊಬಿಡೋಣ ಅಂತ. ಆಯಿತು, ಇವರು ಸ್ವಲ್ಪ ಕನ್ವಿನ್ಸ್ ಆಗಿ ಅವತ್ತು ಕರೆ ಮಾಡಿದ್ರು. DG ಒಂದು ಮಾತಂದರು, ಆಗಲ್ಲ ಅನ್ನೋ ದಾರಿ ಹೇಳಬೇಡಿ, ಯಾಕಾಗಲ್ಲ, ಆಗತ್ತೆ ಮುಗಿಸಿ ಅಂದರು. ಅದಾದ 7 ದಿನದಲ್ಲಿ ಮನೆ ರೆಡಿ ಆಯಿತು. ಈಗ ರೋಟರಿ ಸಂಸ್ಥೆಯವರು ನಿಮಗೊಂದು ಮನೆ ಕಟ್ಟಿಕೊಟ್ಟಿದ್ದಾರೆ ಉಚಿತವಾಗಿ. ಹೌದು ಸರ್. ನಿಮ್ಮ ಮನಸ್ಸಿಗೆ ಏನು ಅನ್ಸುತ್ತೆ? ಏನು ಅನ್ಸುತ್ತೆ ಸರ್, ಚೆನ್ನಾಗೈತೆ. ಮನೆ ಕಟ್ಸ್ಕೊಟ್ರು, ನಮ್ಗೆ ಇರೋಕ್ಕೆ ಮನೆ ಇರಲಿಲ್ವಲ್ಲ, ಕಟ್ಸ್ಕೊಟ್ರು. ದೇವ್ರು ಒಳ್ಳೇದು ಮಾಡ್ದ ಅಂತ ಖುಷಿ ಆಯ್ತಾ? ಹ್ಞೂ, ಖುಷಿ. ರೋಟರಿ ಅವ್ರ ರೂಪದಲ್ಲಿ ದೇವರು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರಭಾಕರ ಅಣ್ಣಾರ ಮಾಡಿರೋದು. ಆಯ್ತು, ಇವರೆಲ್ಲರೂ ಹಿಂದಿದ್ದಾರೆ, ತಾಯ್ದಿರು, ಸ್ವಾಮಿಯರು. ಆಯ್ತು. ಅಮ್ಮರು, ಸ್ವಾಮಿಯರು, ಪ್ರಭಾಕರರು ಎಲ್ಲರೂ ಇನ್ನು ಬೇಕಾದವರೆಲ್ಲ ಮಾಡವ್ರೆ ಸರ್. ಅವರೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳು. ದೇವ್ರು ಒಳ್ಳೇದ್ ಮಾಡ್ಲಿ, ಆರೋಗ್ಯ ಭಾಗ್ಯ ಕೊಡ್ಲಿ, ಐಶ್ವರ್ಯದಿಂದ ಬದುಕಳ್ಳಿ, ಸಾಕು. ಅವ್ರ ಮಕ್ಳು ಮರಿ ಆರೋಗ್ಯವಾಗಿ ಬದುಕಳ್ಳಿ. ಮುಖದಲ್ಲಿ ನಗು ನೋಡೋದೇ ನಮಗೆ ಖುಷಿ. ಮುಖದಲ್ಲಿ ನಗು ನೋಡೋದೇ ಖುಷಿ ಸರ್. ಒಳ್ಳೇದಾಗ್ಲಿ. ನನ್ನ ಮೈಸೂರಲ್ಲಿ ಕರ್ಕೊಂಡೋಗಿ ನನ್ನ ತಾಯಿ ನೋಡ್ಕೊಂಡಂಗೆ ನೋಡ್ಕೊಂಡು, ನಮ್ಮ ಪ್ರಭಾಕರು ನಮ್ಮ ತಾಯಿ ಅನ್ನಂಗೆ ಕರ್ಕೊಂಡು ಹೋಗಿದ್ರು ನಮ್ಮ ಮಗ ಅವರು. ನಮ್ಗೆ ಅಷ್ಟೇ ಚೆನ್ನಾಗಿ ನೋಡಿ ಕಳ್ಸಿದ್ರು, ಅಷ್ಟೇ ಸಂತೋಷ ಆಯ್ತು ಸರ್.
ನಾಡಒಡೆಯ ಧರ್ಮಪ್ರಭು ಗೌಡ ಕುಲಭೂಷಣ ಕೆಂಪೇಗೌಡರ ನಾಡಿಗೆ ಜಿಲ್ಲಾ ರೋಟರಿ ಪಾಲಕರಾದಂಥ ಶ್ರೀಧರ್ ಸರ್ ಮತ್ತು ತಂಡವನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸರ್, ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ, ಆಧ್ಯಾತ್ಮಿಕ ಪರಂಪರೆ, ಚಾರಿತ್ರಿಕ ದಾಖಲೆಗಳಲ್ಲಿ, ಜನಪದ ಹಿನ್ನೆಲೆಯಲ್ಲಿ ನೆಲೆಯನ್ನು ಒದಗಿಸಿಕೊಟ್ಟವರನ್ನು ನೆತ್ತಿ ತಣ್ಣಗಿರೋರಿಗೆ ನೆನಿಬೇಕಂತೆ. ಹಸನ ವ್ಯಸನಗಳು ಅಂತಿರುತ್ತೆ. ಒಂದು ಇವರಿಗೆ ಲಕ್ಷ್ಮಮ್ಮ ಮತ್ತು ಕುಟುಂಬಕ್ಕೆ ರೋಟರಿ ಸಂಸ್ಥೆ ವತಿಯಿಂದ ಶಾಶ್ವತವಾದಂಥ ನೆಲೆಯನ್ನು ಒದಗಿಸಿಕೊಟ್ಟಿದ್ದೀರಿ. ಇದರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಓಕೆ, ತುಂಬ ಸಂತೋಷ. ಇವತ್ತು ನಾವು ಬಗ್ಗಿನಗೆರೆ ಹಳ್ಳಿಲಿದ್ದೀವಿ. ನಮ್ಮ ರೋಟ್ರಿ ಜಿಲ್ಲಾ ಪಾಲಕರು ನಾನು. ನಮ್ಮ ಜಿಲ್ಲೆಯಲ್ಲಿ 99 ಕ್ಲಬ್ ಇದೆ. ಅದರಲ್ಲಿ ಒಂದು ಕ್ಲಬ್ಬು ರೋಟರಿ ಬ್ಯಾಂಗ್ಳೂರು ಉಳ್ಳಾಳ ಅಂತ, ಅದರ ಪ್ರೆಸಿಡೆಂಟ್ ಮಾಧವಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಮಾಗಡಿ ಸೆಂಟ್ರಲ್ನ ಮಾಜಿ ಅಧ್ಯಕ್ಷರು ಪ್ರಭಾಕರ್ ಇದ್ದಾರೆ. ಉಳ್ಳಾಳ್ನ ಪಾಸ್ಟ್ ಪ್ರೆಸಿಡೆಂಟ್ ಶ್ರೀಕಾಂತ್ ಇದ್ದಾರೆ. ಡಿಸ್ಟ್ರಿಕ್ಟ್ ಆಫೀಸರ್ಸ್ ಎಲ್ಲ ಇದ್ದಾರೆ. ಮತ್ತು ನಮ್ಮ ಪ್ರೆಸಿಡೆಂಟ್ಸ್ ಕೂಡ ಬೇರೆ ಬೇರೆ ಕ್ಲಬ್ ಪ್ರೆಸಿಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಸೊ ನಾವು ಈ ಪ್ರಾಜೆಕ್ಟು ತೊಗೊಂಡಾಗ ಇಲ್ಲೊಂದು ಈ ಮಂಜುಳಾ ಅವರಿಗೆ ಒಂದು ಹಸು ಕೊಟ್ಟಿದ್ವಿ. ನಾವು ಈ ವರ್ಷ ನಮ್ಮ ಜಿಲ್ಲೆಯಾದಂಥ 300 ಮಹಿಳೆಯರಿಗೆ ಪ್ರೆಗ್ನೆಂಟ್ ಹಸುಗಳು ಕೊಡ್ತಾ ಇದ್ದೀವಿ. ಬೇರೆ ಬೇರೆ ಎಲ್ಲ ಕಡೆ, ಕೋಲಾರ ಇರ್ಬೋದು, ಮುಳಬಾಗಲ್ ಇರ್ಬೋದು, ರಾಮನಗರ, ಚನ್ನಪಟ್ಟಣ ಎಲ್ಲ ಕಡೆ. ಆ ಥರ ಇಲ್ಲೂ ಕೂಡ ನಾವು 2 ಇಯರ್ಸ್ ಬ್ಯಾಕ್ ಒಂದು ಹಸು ಕೊಟ್ಟಾಗ ಇಲ್ಲಿ ಇವರ ಪರಿಸ್ಥಿತಿ ನೋಡ್ಬಿಟ್ಟು ನಮಗೆ ಇನ್ಫಾರ್ಮ್ ಮಾಡಿದ್ರು, ಆ್ಯಕ್ಚುಲಿ ಈ ಥರ ಒಂದು ಮನೆ ಬೇಕಾಗತ್ತೆ ಅಂತ. ನಮ್ಮ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸು ಮೈಸೂರಲ್ಲಿ ಆಯಿತು. ಮೈಸೂರಲ್ಲಿ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಅವ್ರಿಗೊಂದು ಮನೆ ಕಟ್ಕೊಳ್ಳೋಣ ಅಂತ. ಸೊ ನಮ್ಮ ಬ್ಯುಸಿಲಿ ಕಾರಣಂತೆ ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ತುಂಬ ಸಂತೋಷದ ವಿಚಾರ ಏನಂದರೆ 26 ದಿನದಲ್ಲಿ ಈ ಮನೆ ಕಟ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬರೀ 26 ದಿನ. ತುಂಬ ಚೆನ್ನಾಗಿ ನಮ್ಮ ಪ್ರಭಾಕರ್ ಅವರು ತಂಡ, ಶ್ರೀಕಾಂತ್, ಮಾಧವಿ ಮೇಡಮ್ ಎಲ್ಲ ನಿಂತ್ಕೊಂಡು ಅವರೇ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ. ಯಾಕೆಂದರೆ ನಮ್ಮದು ಪ್ರತಿ ವರ್ಷ ಪ್ರಪಂಚದಲ್ಲಿ 36,000 ರೋಟರಿ ಕ್ಲಬ್ಸ್ ಇದೆ. ಪ್ರತಿ ವರ್ಷ ಅದರ ಅಧ್ಯಕ್ಷರು ಚೇಂಜ್ ಆಗ್ತಾರೆ. ನಮ್ಮ ರೋಟ್ರಿಲಿ 36,000 ಕ್ಲಬ್ ಪ್ರೆಸಿಡೆಂಟ್ಸು ಮತ್ತು ರೋಟ್ರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟು, ಅಷ್ಟೇ ಎಲ್ಲರೂ ಫುಲ್ಲು ಅವತ್ತು ಸ್ಮೂತಾಗಿ ಎಲ್ಲ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಬೇರೆ ಪ್ರೆಸಿಡೆಂಟ್ಗೆ. ಸೊ ಮಾಧವಿಯವರು ಇನಿಷಿಯೇಟ್ ಮಾಡಿದ್ದು ನಮ್ಮ ಪ್ರೆಸಿಡೆಂಟು ಇದೇ ಟೈಮಲ್ಲಿ ಆಗಲಿ ಅಂತ ನಾವು ಈ ಮನೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇನ್ನೊಂದು ತುಂಬ ವಿಶೇಷ ಏನಂದರೆ, ಜನವರಿ 24ನೇ ತಾರೀಕು ನಂದು ಬರ್ಡೇ ಇತ್ತು. ಆವತ್ತು ನಮ್ಮ ರೋಟ್ರಿ ಮಿತ್ರರಿಗೆಲ್ಲ ಹೇಳಿದ್ವಿ, ನಮ್ಮ ಬರ್ಡೇ ವಿಶಸ್ ಬದಲು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ. ಆ ಒಂದು ಮೆಸೇಜಲ್ಲಿ 2.5 ಲಕ್ಷ ರೈಸ್ ಆಯಿತು ಆ್ಯಕ್ಚುಲಿ. ಸೊ ಅದೊಂದು ವಿಶೇಷತೆ ಈ ಮನೆಗೆ. ಆ್ಯಕ್ಚುಲಿ ಇದು ಬರೀ ನಾವು ಕೊಟ್ಟಿರೋ ಕಾಣಿಕೆಲ್ಲ, ಎಲ್ಲರೂ ಸೇರಿ ಕೆಲವರು 500 ರೂಪಾಯಿ ಕೊಟ್ಟಿದ್ದಾರೆ, ಕೆಲವರು 1 ಲಕ್ಷ ಕೊಟ್ಟಿದ್ದಾರೆ. ಶ್ರೀಕಾಂತ್ 1 ಲಕ್ಷ ಕೊಟ್ಟಿದ್ದಾರೆ, 1,000 ಕೊಟ್ಟಿದ್ದಾರೆ, 10,000 ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸೇರಿ ಕಟ್ಟಿರೋ ಮನೆ. ಅವ್ರಿಗೆ ಅವ್ರ ಮಗಳಿಗೆ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಮಾಗಡಿ ಸೀಮೆಗೆ ರೋಟರಿ ಉಳ್ಳಾಳ ಇರ್ಬೋದು, ಮಾಗಡಿ ರೋಟರಿ ಸೆಂಟ್ರಲ್ ಇರ್ಬೋದು, ಒಟ್ಟಾರೆ ರೋಟರಿ ಸಂಸ್ಥೆ ವತಿಯಿಂದ ಅನನ್ಯವಾದಂಥ ಕೊಡುಗೆಯನ್ನು ನೀಡಿದ್ದೀರಿ. ಕರುಣಾಳು ದೇವರ ಕೃಪೆ ಇರಲಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.